ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಇಂದು ಬೆಳಗ್ಗೆ ನಗರಸಭೆ ಅಧಿಕಾರಿಗಳ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳೊಡನೆ ಸಾರ್ವಜನಿಕರ ಕುಂದುಕೊರತೆ ವಿಚಾರಿಸಲು ಸರಸ್ವತಿ ಕಾಲೋನಿ, ರಾಜಾಜಿ ಕಾಲೋನಿ, ಒಕ್ಕಲಗೇರಿ, ಅಗ್ರಹಾರ, ಹಳ್ಳದಗೇರಿ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ಥಳೀಯ ನಿವಾಸಿಗಳ ಮೂಲಭೂತ ಸಮಸ್ಯೆಗಳು ಮತ್ತು ಅಹವಾಲು ಸ್ವೀಕರಿಸಿ ಹಲವು ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ, ನಗರಸಭಾ ಉಪಾಧ್ಯಕ್ಷರಾದ ರಿಯಾನಾ ಬಾನು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಕೂಡ ಪರಿಶೀಲನೆ ಮಾಡಿ ಎಲ್ಲಿ ನಿಮಗೆ ಅನುಕೂಲ ಆಗ್ತದೆ ಅಂತ ಕಡೆ ಜಾಗವನ್ನು ಗುರುತು ಮಾಡಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ತಮ್ಮೆಲ್ಲರಿಗೂ ಅನುಕೂಲ ಮಾಡೋ ವ್ಯವಸ್ಥೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಿಕೊಡ್ತೇವೆ ಅಂತ ನಿಮ್ಮ ವಾರ್ಡ್ನಲ್ಲೇ ನಮ್ಮ ಸೆಲ್ವರ್ ತೋರಿಸಿದ್ರು. ಒಂದು ಖಾಲಿ ಜಾಗ ಇದೆ, ಅದರಲ್ಲೂ ಕೂಡ ನಿಮಗೆ ಗುಂಪು ಮನೆಗಳನ್ನು ಮಾಡಿಕೊಡೋ ಒಂದು ಪ್ರಯತ್ನ ಮಾಡ್ಬೋದು. ತಮ್ಮ ಅಭಿಪ್ರಾಯ ಕೂಡ ಅದರಲ್ಲಿ ಬೇಕಾಗ್ತದೆ. ಅದರಿಂದ ನಾವು ಕೂತು ಚರ್ಚೆ ಮಾಡಿ ಯಾವ ರೀತಿ ಹೇಳ್ತೀರಾ ಆ ರೀತಿ ನಾವು ಮಾಡಿಕೊಡ್ತೇವೆ. ಯಾಕಂದರೆ ಈ ಹಿಂದೆ ಅಲ್ಲಿ ಟಾಯ್ಲೆಟ್ ನಿರ್ಮಾಣ ಆಗಿದೆ, ಅದು ಯಾವುದೇ ಉಪಯೋಗ ಬರ್ತಾ ಇಲ್ಲ. ನಾವು ಕೂಡ ನೋಡಿದ್ರೆ ತುಂಬ ಅಲ್ಲಿ ಮೇಂಟೆನೆನ್ಸ್ ಇಲ್ಲ. ಅದರಿಂದ ಜಾಗ ಚೆನ್ನಾಗಿದೆ, ಅದನ್ನು ಒಳ್ಳೆ ರೀತಿ ಅಭಿವೃದ್ಧಿ ಮಾಡ್ಬೋದು. ತಾವು ವಾರ್ಡ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಅದನ್ನು ಅಭಿವೃದ್ಧಿಗೊಳಿಸ್ಕೊಡ್ಬೋದು ಅಂತ ಹೇಳ್ತೀರಾ ಅದರಂತೆ ನಾವು ಇದನ್ನು ಅಭಿವೃದ್ಧಿಗೊಳಿಸ್ಕೊಡ್ತೇವೆ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಜೊತೆಗೆ ಸಮುದಾಯ ಭವನ ಬಗ್ಗೆ ಕೂಡ ಮಾತನಾಡೋದು. ಸಮುದಾಯ ಭವನಕ್ಕೆ ನಾವು ಶಾಸಕರಿಂದ ಕೂಡ ಅನುದಾನವನ್ನು ನೀಡ್ತೇವೆ. ಜೊತೆಗೆ ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಆಶೀರ್ವಾದದೊಂದಿಗೆ ಕಟ್ಟಡವನ್ನು ಕೂಡ ಒಂದು ಒಳ್ಳೆ ಕಟ್ಟಡವನ್ನು ನಿಮಗೆ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಮಗೂ ಕೂಡ ತಿಳಿದಿದೆ, ರಾಜರವ್ರು ಹೇಳಿದ್ರು ಸಾಕಷ್ಟು ಸಮಸ್ಯೆ ಆಗ್ತಿದೆ. ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಒಂದು ಬಾಡಿಗೆಗೆ ಒಂದು ಕಟ್ಟಡವನ್ನು ತಗೋಬೇಕು ಅಂದರೆ ಎಷ್ಟು ಕಷ್ಟ ಅಂತ ಅವ್ರು ಹೇಳಿದ್ರು, ಕೂಡ ಅರಿವಿದೆ. ಅದರಿಂದ ನಾವು ಈ ಕೆಲಸವನ್ನು ಅತಿ ಶೀಘ್ರದಲ್ಲೇ ತಮಗೆ ಮಾಡಿಕೊಡ್ತೇವೆ. ನಮ್ಮ ಅನುದಾನದಿಂದ ತಾವು ಜಾಗ ಎಲ್ಲ ರೆಡಿ ಖಂಡಿತವಾಗಿ ನಮ್ಮ ಅನುದಾನದಿಂದ ಕೂಡ ಹೆಚ್ಚಿನ ಅನುದಾನವನ್ನು ನೀಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಅನುದಾನವನ್ನು ನೀಡಿ ಒಳ್ಳೆ ಕಟ್ಟಡವನ್ನು ಅಲ್ಲಿ ಮಾಡಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ.